ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರಕ್ಕೆ ಇಂದು 1 ವರ್ಷ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರಕ್ಕೆ ಇಂದು 1 ವರ್ಷ. ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ವರ್ಷವನ್ನ ಪೂರೈಸಿದ ಸಂಭ್ರಮಕ್ಕೆ ನೀತಿ ಸಂಹಿತೆ ಅಡ್ಡಿಯಾಗಿದೆ. ಸಿದ್ದು ಡಿಕೆ ಜುಗಲ್ಬಂದಿಯಲ್ಲಿ ಇದೀಗ 1 ವರ್ಷವನ್ನ ಪೂರೈಸಿದೆ. 1 ವರ್ಷದಲ್ಲಿ ಸರ್ಕಾರ ಹಾಗಿದ್ರೆ ಸಾಧಿಸಿದ್ದೇನು, ಎಡವಿದ್ದಲ್ಲಿ ಪಂಚ ಗ್ಯಾರಂಟಿ ಆಶ್ವಾಸನೆ ಈಡೇರಿಸುವಲ್ಲಿ ಯಶಸ್ವಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮತ್ತೊಂದು ಕಡೆ ಉದ್ಭವ ಆಗ್ತಾ ಇದೆ. ಒಟ್ಟಾರೆ ಪಂಚ ಗ್ಯಾರಂಟಿ ಯೋಜನೆಗಳ ಎಕ್ಸ್ಪ್ರೆಸ್ ಏರಿ ಈಗ ವಿಧಾನಸೌಧದಲ್ಲಿ ಏನು ಆಸೀನರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಲವು ವಿವಾದಗಳನ್ನ ಎದುರಿಸಿ ಇದೀಗ 1 ವರ್ಷವನ್ನ ಪೂರೈಸಿದ್ದಾರೆ. ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಇದೀಗ 1 ವರ್ಷ ಪೂರೈಸಿ ಸಂಭ್ರಮವನ್ನ ಆಚರಿಸ್ತಾ ಇದೆ. ಹಾಗಾದ್ರೆ ಈ ಒಂದು ಸಂಭ್ರಮಕ್ಕೆ ನೀತಿ ಸಂಹಿತೆ ಅಡ್ಡಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಸಿದ್ದು ಹಾಗೆ ಡಿಕೆಶಿ ಅವರ ಜುಗಲ್ಬಂದಿಯಲ್ಲಿ 1 ವರ್ಷವನ್ನ ಪೂರೈಸಿದೆ ಈಗ ಕಾಂಗ್ರೆಸ್ ಸರ್ಕಾರ. 1 ವರ್ಷದಲ್ಲಿ ಸರ್ಕಾರ ಎಲ್ಲೆಲ್ಲಿ ಎಡವಿದೆ, ಯಾವ ಒಂದು ವಿಚಾರದಲ್ಲಿ ಎಡವಿದೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹಾಗೇನೆ ಸಾಧನೆ ಮಾಡಿರುವಂತಹ ವಿಚಾರಗಳನ್ನ ನೋಡೋದಾದ್ರೆ ಏನೆಲ್ಲ ಸಾಧನೆಗಳನ್ನ ಮಾಡಿದೆ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಉದ್ಭವ ಮಾಡ್ತಾ ಇದೆ. ಪಂಚ ಗ್ಯಾರಂಟಿ ಆಶ್ವಾಸನೆ ಈಡೇರಿಸುವಲ್ಲಿ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಯಶಸ್ವಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಮತ್ತೊಂದು ಕಡೆ ಗ್ಯಾರಂಟಿ ವೆಚ್ಚವನ್ನ ಕೂಡ ಏನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು, ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರ ಫ್ರೀ ಬಸ್ ಸೇವೆ, ಹಾಗೇನೆ ಮಾಸಿಕ 2,000 ನೀಡುವ ಗೃಹಲಕ್ಷ್ಮಿ ಯೋಜನೆ, ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ, ಹಾಗೆಯೇ ಗೃಹ ಜ್ಯೋತಿಯಡಿ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ತನ್ನ ಪೂರೈಕೆ ಮಾಡಿ ಒಂದಷ್ಟು ವಿಚಾರಗಳಲ್ಲಿ ಸಾಧನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹದ್ದು. ಒಟ್ಟಾರೆ ಇದೀಗ ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರಕ್ಕೆ 1 ವರ್ಷ ಪೂರ್ಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಓಂ ಪ್ರಕಾಶ್, ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರಕ್ಕೆ ಇಂದು 1 ವರ್ಷ ಪೂರ್ಣ ಆಗಿದೆ. ಏನೆಲ್ಲ ಸಾಧನೆ ಆಗಿದೆ, ಹಾಗೆಯೇ ಎಲ್ಲಿ ಎಡವಿದ್ದು ಅಂತ ಹೇಳ್ಬಹುದಾ? ಪಲ್ಲವಿ, ಸಿದ್ದರಾಮಯ್ಯ ಅವರ ಸರ್ಕಾರ 1 ವರ್ಷ ಪೂರೈಸಿದ್ದು ಅವರ ಸರ್ಕಾರಕ್ಕೆ ಒಂದು ಖುಷಿಯ ವಿಷಯ ಇರಬಹುದು. ಆದ್ರೆ ಮತದಾರವನ್ನು ಆಯ್ಕೆ ಮಾಡಿದಾಗ 5 ವರ್ಷಗಳ ಒಂದು ಅವಧಿಗೆ ಆಯ್ಕೆ ಮಾಡಿರ್ತಾನೆ. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ, ಒಂದು ಸರ್ಕಾರ 100 ದಿವಸ ನಡೆದಿದೆ, ಒಂದು ದೊಡ್ಡ ಸಾಧನೆ ಅನ್ನೋ ಥರ ಆಗಿದೆ. ಅದಕ್ಕೆ 1 ವರ್ಷ ನಡೆದಿದ್ದು ದೊಡ್ಡ ಸಾಧನೆ ಅಂತ ಅವ್ರು ಅನ್ಕೊಳ್ತಾ ಇದ್ದಾರೆ, ಹಾಗೆ ಜನನೂ ಅನ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಇದು ಯಾವ್ಯಾವುದೋ ಒಂದು ಆಪರೇಷನ್ಗಳ ನಡುವೆ ಸರ್ಕಾರಗಳು ಯಾವಾಗ ಬೀಳುತ್ತೆ, ಯಾವಾಗ ಹೊರಟೋಗುತ್ತೆ ಮನೆಗೆ ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಇರೋ ಒಂದು ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ 1 ವರ್ಷದ ಸಾಧನೆ ಪೂರ್ತಿ ಮಾಡಿದೆ ಅಂತ ಹೇಳ್ಕೊಳ್ತಾ ಇದೆ. ಈ ಒಂದು 1 ವರ್ಷದಲ್ಲಿ ಕಾಂಗ್ರೆಸ್ ಏನೆಲ್ಲ ಮಾಡಿದೆ ಅಂತ ನೋಡೋದಾದರೆ, ಅದು ಚುನಾವಣೆಗೆ ಮುನ್ನ ಅಂದರೆ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಆ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಕ್ಕೆ ಆಗಲ್ಲ, ಇದು ತುಂಬಾ ಅಸಾಧ್ಯ ಅಂತ ವಿರೋಧ ಪಕ್ಷಗಳೆಲ್ಲ ಟೀಕೆ ಮಾಡಿದ್ದು. ಆದರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಸರ್ಕಾರ ರಚನೆ ಮಾಡಿ ತಿಂಗಳಲ್ಲೇ ಈ ಒಂದು 5 ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಿತ್ತು. ಅದರಲ್ಲಿ ಎಷ್ಟೋ ಒಂದು ಅವರಿಗೆ ಟೀಕೆ ಸಹ ಬಂದಿತ್ತು. ಅಂದರೆ ಈ ಗ್ಯಾರಂಟಿಗಳು ಸರಿ ಇಲ್ಲ, ಅಂದರೆ ಅನುಷ್ಠಾನಕ್ಕೆ ತರ್ತಾರೆ ಸರಿ ಇಲ್ಲ ಅಂತ. ನಾವು ಶಕ್ತಿ ಯೋಜನೆಯನ್ನು ತಗೊಂಡ್ರೆ, ಈ ಶಕ್ತಿ ಯೋಜನೆ ಮಹಿಳೆಯರಿಗೆ ಒಂದು ಉಚಿತ ಪ್ರಯಾಣ ಮಾಡೋದಿರುತ್ತೆ. ಈ ಉಚಿತ ಪ್ರಯಾಣಕ್ಕೆ 4,800 ಕೋಟಿ ರೂಪಾಯಿಗಳು ಬೇಕಾಗುತ್ತೆ ಅಂತ ಒಂದು ಅಂದಾಜಿತ್ತು. ಹಾಗಾಗಿ ಈ ಒಂದು ಯೋಜನೆ ತುಂಬ ಕಷ್ಟ, ಅಂದರೆ ಈ ಎಲ್ಲ ಮಹಿಳೆಯರಿಗೂ ಈ ಥರ ಒಂದು ಉಚಿತ ಕೊಟ್ಟರೆ ರಾಜ್ಯದ ಬೊಕ್ಕಸ ಖಾಲಿ ಆಗುತ್ತೆ ಅಂತೆಲ್ಲ ಹೇಳಿದರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂತು ಮತ್ತು ಇದರಲ್ಲಿ ಮಹಿಳೆಯರು ಈಗಾಗಲೇ ಈ ಯೋಜನೆ ಫಲಾನುಭವಿ ಆಗಿದ್ದಾರೆ.
ಹಾಗೇನೆ ಎಸ್ ಪ್ರಕಾಶ್, ಅದೇ ರೀತಿ ನಾವೀಗ ನೋಡೋದಾದ್ರೆ 10 ಹಲವು ವಿವಾದಗಳ ಮಧ್ಯೆ ಏನು 1 ವರ್ಷವನ್ನ ಪೂರೈಸಿದೆ. ಈ ಒಂದು ಸಂದರ್ಭದಲ್ಲಿ ನೀತಿ ಸಂಹಿತೆ ಅಡ್ಡಿ ಅಂತ ಕೇಳಲ್ಪಡ್ತಾ ಇರುವಂತದ್ದು, ಯಾವ ರೀತಿಯಾಗಿ ಒಂದು ನೀತಿ ಸಂಹಿತೆ ಅಡ್ಡಿ ಆಗ್ತಾ ಇರುವಂತದ್ದು? ಈ ನೀತಿ ಸಂಹಿತೆ ಅಂದ್ರೆ ಈಗ ನಾವು ಈಗ ಎಲೆಕ್ಷನ್ ಕೇಂದ್ರ ಅಂದ್ರೆ ಲೋಕಸಭೆ ಚುನಾವಣೆ ನಡೀತಾ ಇರೋದ್ರಿಂದ ಯಾವುದೇ ಒಂದು ಸರ್ಕಾರ ಅಂದ್ರೆ ಅದು ಯಾವುದೇ ರಾಜ್ಯದಿರ್ಬೋದು, ಈ ನಮ್ಮ ಕರ್ನಾಟಕದಲ್ಲಿ 2 ಹಂತದ ಚುನಾವಣೆಗಳು ಮುಗಿದಿದ್ರೂ ಸಹ ನೀತಿ ಸಂಹಿತೆ 4ನೇ ತಾರೀಕು ಜಾರಿಯಲ್ಲಿರುತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಹಾಗಾಗಿ ಈ ಒಂದು ಏನು ಗ್ಯಾರಂಟಿ ಒಂದು ಇದರಿದೆ, ಆ ಫಲಾನುಭವಿಗಳು ಇದ್ದಾರೆ, ಅವರಿಗೆ ಈ ಒಂದು ಅವಧಿಯಲ್ಲಿ ಯಾವುದೇ ಒಂದು ಇದನ್ನು ಕೊಡೋಕ್ಕಾಗಲ್ಲ. ಅಂದ್ರೆ ಅವರಿಗೆ ಏನು ಗ್ಯಾರಂಟಿ ಕೊಡೋದಿತ್ತು ಆ ಒಂದು ಹಣವನ್ನು ಕೊಡೋಕ್ಕಾಗಲ್ಲ. ಅದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಅಥವಾ ಬೇರೆ ಯಾವುದೇ ಯೋಜನೆ ಇರಬಹುದು, ಅವರಿಗೆ ಆ ಒಂದು ಈ ಒಂದು ಅಂದ್ರೆ ನೀತಿ ಸಂಹಿತೆ ಏನಿದೆ ಅದು ಅಡ್ಡಿ ಬರೋದ್ರಿಂದ ಯಾವುದೇ ಒಂದು ಸರ್ಕಾರದ ಘೋಷಣೆಯನ್ನ ಇಲ್ಲಿ ಅದು ಅನುಷ್ಠಾನಕ್ಕೆ ತರಕ್ಕಾಗಲ್ಲ. ಅದು ಬರೀ ಗ್ಯಾರಂಟಿ ಅಂತಾನೆ ಅಲ್ಲ, ಬೇರೆ ಯಾವುದೇ ಒಂದು ಕೆಲಸನೂ ಇಲ್ಲಿ ಸರ್ಕಾರದ್ದು ಮಾಡೋಕ್ಕಾಗಲ್ಲ. ಆ ರೀತಿ ಇರೋದ್ರಿಂದ ಸರ್ಕಾರಕ್ಕೆ ಸ್ವಲ್ಪ ಅಂದ್ರೆ ಈ ಎಲೆಕ್ಷನ್ ಮುಗಿಯೋವರೆಗೂ ಇಕ್ಕಟ್ಟಿನಲ್ಲೇ ಇರುತ್ತೆ ಪಲ್ಲವಿ. ಎಸ್, ಅದೇ ರೀತಿ ಈಗ ನಾವೀಗ ನೋಡೋದಾದ್ರೆ ಪಂಚ ಗ್ಯಾರಂಟಿ ಆಶ್ವಾಸನೆ ಏನಾದ್ರೂ ಕೊಡೋದ್ರಲ್ಲಿ ಸರ್ಕಾರ ಎಡವಿದೆಯಾ ಅಥವಾ ಸಕ್ಸಸ್ ಆಗಿದೆಯಾ ಹೇಗೆ ಅಂತ? ಈ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಅಧಿಕಾರಕ್ಕೆ ಬಂದಿದ್ದೇ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯಿಂದ ಅಂತ ಹೇಳ್ಬೋದು. ಈ ಒಂದು ಪಂಚ ಗ್ಯಾರಂಟಿ ಇಲ್ಲದೆ ಇದ್ರೆ ಈ ಒಂದು ಇಷ್ಟೊಂದು ಅಂದ್ರೆ 136ನಷ್ಟು ಭಾರಿ ಒಂದು ಸಂಖ್ಯೆಯಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲನು. ಹಾಗಾಗಿನೇ ರಾಜ್ಯ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಒಂದು ತುಂಬಾ ಅಮೃತ ಇದ್ದಂಗೆ. ಅದೇ ಒಂದು ಗ್ಯಾರಂಟಿ ಇಟ್ಕೊಂಡು ಅವರು ಈಗ ಈ ಲೋಕಸಭಾ ಚುನಾವಣೆಯಲ್ಲೂ ಸಹ ಮತ ಕೇಳ್ತಿದ್ದಾರೆ. ಹಾಗಾಗಿ ಈ ಪಂಚ ಗ್ಯಾರಂಟಿಗಳನ್ನ ಅವರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಮತ್ತು ಅದನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತಾನೆ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪಂಚ ಗ್ಯಾರಂಟಿ ಅನುಷ್ಠಾನದಲ್ಲಿ ಅವರಿಗೆ ಇದೆ ಏನು ಇದಿದೆ ಕೊನೆಯ ಯೋಜನೆ ಅಕ್ಕಿಯನ್ನು ಕೊಡೋದು ಇತ್ತು, ಆ ಒಂದು ಯೋಜನೆಯಲ್ಲಿ ಮಾತ್ರ ಅವರಿಗೆ ತೊಡಕುಂಟಾಯ್ತು. ಅಂದ್ರೆ ಯಾವುದೇ ಒಂದು ಅಂದ್ರೆ ಕೇಂದ್ರದಿಂದ ಒಂದು ಅಕ್ಕಿ ಸಪೋರ್ಟ್ ಬರದೇ ಇರೋದ್ರಿಂದ ಅವರು ಫಲಾನುಭವಿಗೆ ಅರ್ಧ ದುಡ್ಡು ಕೊಡ್ಬೇಕಾಯ್ತು, ಅರ್ಧ ಅಕ್ಕಿ ಕೊಡ್ಬೇಕಾಯ್ತು. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಓಂ ಪ್ರಕಾಶ್.